ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ವಿಚಿತ್ರವಾದ ತಿರುವು ಸಂಭವಿಸ್ತಾ ಇದೆ. ನೀವು ಸದಾ ತರ್ಕದಿಂದ ಬುದ್ಧಿಯಿಂದ ಬದುಕುವವರು, ಭಾವನೆಗಳನ್ನು ಒಳಗೊಳಗೆ ಮುಚ್ಚಿಟ್ಟುಕೊಂಡು ಹೊರಗೆ ಶಾಂತವಾಗಿ ಕಾಣಿಸಿಕೊಳ್ಳುವವರು. ಆದರೆ ಇತ್ತೀಚೆಗೆ ನಿಮ್ಮೊಳಗೆ ನಡೀತಾ ಇರುವ ಬದಲಾವಣೆ ನಿಮ್ಮನ್ನೇ ಆಶ್ಚರ್ಯಗೊಳಿಸ್ತಾ ಇದೆ. ನೀವು ಅಷ್ಟಾಗಿ ಹೊರಗೆ ತೋರಿಸಿದ ಒಂದು ಬಂಧ ಈಗ ನಿಧಾನವಾಗಿ ನಿಮ್ಮಿಂದ ದೂರ ಆಗ್ತಾ ಇದೆ ಮತ್ತು ಅದು ನಿಮ್ಮ ಮನಸ್ಸನ್ನು ಆಳವಾಗಿ ತಟ್ತಾ ಇದೆ. ಕುಂಭರಾಶಿಯವರು ಸಂಬಂಧಗಳನ್ನು ಸಾಮಾನ್ಯವಾಗಿ ದೂರದಿಂದಲೇ ನೋಡ್ತಾರೆ. ಅಷ್ಟು ಅಂಟಿಕೊಳ್ಳಬಾರದು ಎಂಬ ನಿಯಮವನ್ನು ನೀವು ನಿಮ್ಮ ಜೀವನದ ಮೂಲ ಮಂತ್ರ ಅಂತ ಮಾಡಿಕೊಂಡಿದ್ದೀರಿ. ಆದರೆ ಈ ಬಾರಿ ನೀವು ನಿಮ್ಮ ನಿಯಮವನ್ನೇ ಮೀರಿ ಯಾರನ್ನೋ ನಿಮ್ಮ ಜಗತ್ತಿಗೆ ಹತ್ತಿರ ಸೇರಿಸ್ಕೊಂಡಿದ್ದೀರಿ. ಅದಕ್ಕೆ ಈ ದೂರವು ನಿಮಗೆ ಸಾಮಾನ್ಯ ಅಲ್ಲ. ನೀವು ಹೊರಗೆ ಏನೂ ಆಗಲ್ಲ ಎಂಬಂತೆ ವರ್ತಿಸಿದರೂ ಕೂಡ ಒಳಗೆ ಒಂದು ಪ್ರಶ್ನೆ ಮತ್ತೆ ಮತ್ತೆ ನಿಮಗೆ ಕೇಳ್ತಾ ಇದೆ. ನಾನು ಇಷ್ಟು ದೂರ ಬಂದು ಯಾಕೆ ಇಲ್ಲಿ ನಿಂತುಕೊಂಡೆ? ಇತ್ತೀಚೆಗೆ ನೀವು ಗಮನಿಸುತ್ತಾ ಇದ್ದೀರಿ, ಮಾತುಗಳು ಕಡಿಮೆಯಾಗಿವೆ, ಸಂಪರ್ಕಗಳು ಸ್ವಯಂವಾಗಿ ಮುರಿತಾ ಇವೆ. ನೀವು ಫೋನ್ ಮಾಡಿದರೂ ಕೂಡ ಪ್ರತಿಕ್ರಿಯೆ ಇಲ್ಲ, ಸಂದೇಶ ಕಳಿಸಿದರೂ ಕೂಡ ಅರ್ಥ ಇಲ್ಲ. ನೀವು ಹಿಂದೆ ಸರಿದರೆ ಎದುರಾಳಿಯೂ ಹಿಂದೆ ಸರಿತಾನೆ. ಈ ಮೌನವೇ ಒಂದು ಸಂಬಂಧ ಅಂತ್ಯದ ಸೂಚನೆ. ನೀವು ಇದನ್ನು ಅರಿತಿದ್ರೂ ಕೂಡ ಒಪ್ಪಿಕೊಳ್ಳಲು ಮನಸ್ಸು ಸಿದ್ಧವಾಗಿಲ್ಲ. ಕೆಲವು ಕುಂಭರಾಶಿಯವರಿಗೆ ಇದು ಸ್ನೇಹ ಸಂಬಂಧ, ತುಂಬಾ ವರ್ಷಗಳ ನಂಬಿಕೆ, ಹಂಚಿಕೊಂಡ ವಿಚಾರಗಳು ಎಲ್ಲವೂ ಇದ್ರೂ ಕೂಡ ಒಂದು ಹಂತದಲ್ಲಿ ಅದಕ್ಕೆ ಅರ್ಥ ಉಳಿದಿಲ್ಲ. ಇನ್ನೂ ಕೆಲವರಿಗೆ ಇದು ಪ್ರೀತಿ ಸಂಬಂಧ. ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳದೇ ಇದ್ದರೂ ನಿಮ್ಮ ಮೌನವೇ ಪ್ರೀತಿಯಾಗಿತ್ತು. ಆದರೆ ಅದು ಅರ್ಥವಾದಾಗ ದೂರ ಅನಿವಾರ್ಯ ಆಗುತ್ತೆ. ಕೆಲವರಿಗೆ ಇದು ಕುಟುಂಬದೊಳಗಿನ ಸಂಬಂಧ, ಅಭಿಪ್ರಾಯ ಭಿನ್ನತೆಗಳು ಗೋಡೆಗಳಾಗಿ ನಿಂತಿವೆ. ಕುಂಭರಾಶಿಯವರ ದೊಡ್ಡ ಶಕ್ತಿ ಏನೆಂದರೆ ಅವರು ನೋವನ್ನು ತೋರಿಸಿಕೊಳ್ಳೋದಿಲ್ಲ, ಆದರೆ ಅದೇ ದುರ್ಬಲತೆ ಕೂಡ ಹೌದು. ನೀವು ನನಗೆ ಏನು ಬೇಡ ಎಂದು ಹೇಳುತ್ತಾ ಒಳಗೊಳಗೆ ತುಂಬ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೀರಿ. ಈಗ ಆ ನಿರೀಕ್ಷೆಗಳು ಮುರಿತಾ ಇದ್ದಂತೆ ನೀವು ನಿಮ್ಮೊಳಗೆ ಮುಚ್ಚಿಕೊಳ್ಳುತ್ತಿದ್ದೀರಿ. ಗ್ರಹಗಳ ಚಲನೆಯ ಪ್ರಕಾರ ಕುಂಭರಾಶಿಯವರ ಜೀವನದಲ್ಲಿ ಈಗ ಸಂಬಂಧಗಳ ಪುನರ್ವ್ಯವಸ್ಥೆ ನಡೀತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಇಂದು ನಿಮ್ಮ ಬೆಳವಣಿಗೆ ಅಡ್ಡಿಯಾಗ್ತಾ ಇದೆ. ನಿಮ್ಮ ಸ್ವತಂತ್ರತೆಯನ್ನು ಕಡಿಮೆ ಮಾಡುತ್ತಿದ್ದ ಒಂದು ಬಂಧವನ್ನ ವಿಧಿಯೇ ನಿಧಾನವಾಗಿ ದೂರ ಮಾಡ್ತಾ ಇದೆ. ನೀವು ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಸ್ವಭಾವವೇ ನಿಮ್ಮನ್ನ ತಡೆ ಹಿಡಿಯುತ್ತೆ. ಈ ದೂರವು ನಿಮಗೆ ಮೊದಲಿಗೆ ತಟಸ್ಥವಾಗಿಯೇ ಕಾಣಿಸಬಹುದು, ಹೋಗಲಿ ಎಂಬ ಭಾವನೆ ಬರುತ್ತೆ. ಆದರೆ ಕಾಲ ಕಳೆದಂತೆ ಆ ಮೌನದಲ್ಲಿ ಒಂದು ಖಾಲಿತನ ಕಾಣಿಸುತ್ತೆ. ನೀವು ಇಷ್ಟು ದಿನ ಯಾರಿಗೋ ಹಂಚಿಕೊಂಡ ವಿಚಾರಗಳು, ನಗುಗಳು, ಆಲೋಚನೆಗಳು ಎಲ್ಲವೂ ಈಗ ನಿಮ್ಮೊಳಗೆ ಉಳಿದಿವೆ. ಆದರೆ ಇದೇ ಖಾಲಿತನದಲ್ಲಿ ನೀವು ನಿಮ್ಮನ್ನ ಮತ್ತಷ್ಟು ಸ್ಪಷ್ಟವಾಗಿ ಅರಿಯುತ್ತಿದ್ದೀರಿ. ಕುಂಭರಾಶಿಯವರೇ, ಈ ದೂರವಾಗುವಿಕೆ ನಿಮ್ಮ ಸೋಲಲ್ಲ, ಇದು ನಿಮ್ಮ ಜೀವನದ ಹೊಸ ಹಂತಕ್ಕೆ ಪ್ರವೇಶದ ಬಾಗಿಲು. ನೀವು ಇಷ್ಟು ದಿನ ಯಾರಿಗೋ ಹೊಂದಿಕೊಳ್ಳಲು ನಿಮ್ಮ ಸ್ವತಂತ್ರ ಚಿಂತನೆಗಳನ್ನು ಮಡಚಿಕೊಂಡಿದ್ದೀರಿ. ಈಗ ಮತ್ತೆ ನೀವು ನಿಮ್ಮದೇ ರೀತಿಯಲ್ಲಿ ಯೋಚಿಸಲು ಆರಂಭಿಸುತ್ತಿದ್ದೀರಿ. ನಿಮ್ಮ ಆಲೋಚನೆಗಳಿಗೆ ಸ್ವಾತಂತ್ರ್ಯ ಸಿಗುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಜನರು ನಿಮ್ಮ ಮೌನವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ನಿಮ್ಮ ಆಲೋಚನೆಗಳಿಗೆ ಗೌರವ ಕೊಡುತ್ತಾರೆ. ನಿಮ್ಮ ಸ್ವತಂತ್ರತೆಯನ್ನು ಬಂಧನ ಅಂತ ಕಾಣೋದಿಲ್ಲ. ನೀವು ಇಷ್ಟು ದಿನ ಅನುಭವಿಸಿದ ದೂರ ಮುಂದೆ ನಿಮಗೆ ಸರಿಯಾದ ಸಂಬಂಧವನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಒಂದು ವಿಷಯ ನೆನಪಿಡಿ ಕುಂಭರಾಶಿಯವರೇ, ಎಲ್ಲ ಬಂಧಗಳನ್ನು ಉಳಿಸಿಕೊಳ್ಳಲೇಬೇಕು ಅಂತ ಈಗಂತ ಯಾವ ನಿಯಮ ಕೂಡ ಇಲ್ಲ. ಕೆಲವು ಬಂಧಗಳು ದೂರವಾಗದಾಗಲೇ ನಾವು ನಿಜವಾಗಿ ಉಸಿರಾಡೋದಕ್ಕೆ ಕಲಿತೇವೆ. ಇಂದು ಒಂದು ಬಂಧ ನಿಮ್ಮಿಂದ ದೂರವಾಗ್ತಿದೆ ಎಂಬುದನ್ನು ನೀವು ಸ್ಪಷ್ಟವಾಗಿ ನೋಡೋದಕ್ಕೆ ಹೋಗಬೇಡಿ ಮತ್ತು ಈ ಬಂಧದಿಂದ ನಿಮ್ಮ ಏಳಿಗೆಗೆ ಆಗುತ್ತೆ ಮತ್ತು ಇದರಿಂದ ನಿಮಗೆ ನಷ್ಟವೂ ಏನೂ ಇಲ್ಲ. ಅದು ನಿಮ್ಮ ಜೀವನವನ್ನು ಹಗುರಗೊಳಿಸುವ ಪ್ರಕ್ರಿಯೆ. ನೀವು ಕಳೆದುಕೊಂಡಿದ್ದು ವ್ಯಕ್ತಿಯನ್ನಲ್ಲ, ನಿಮ್ಮ ಮೇಲೆ ಇದ್ದ ಅನಗತ್ಯ ಒತ್ತಡವನ್ನ. ನೀವು ಉಳಿಸಿಕೊಂಡಿದ್ದು ನಿಮ್ಮ ಸ್ವತಂತ್ರ ಆತ್ಮವನ್ನ. ಇದೇ ಕುಂಭರಾಶಿಯವರ ನಿಜವಾದ ಜಯ. ಇಂದು ನೀವು ಮೌನದಲ್ಲಿದ್ದರೂ ನಾಳೆ ನಿಮ್ಮ ದಾರಿಯನ್ನ ನೀವು ಸ್ಪಷ್ಟವಾಗಿ ನೋಡುತ್ತೀರಿ. ಒಂದು ಬಂಧದ ಅಂತ್ಯವೇ ನಿಮ್ಮ ಜೀವನದ ಹೊಸ ಆರಂಭವಾಗುತ್ತೆ.
ನಿಮಗೆ ಕೂಡ ಒಂದು ಒಳ್ಳೆಯ ದಿನ ಅನ್ನೋದು ಬರುತ್ತೆ. ನಿಮ್ಮ ಲೈಫಲ್ಲಿಯೂ ಕೂಡ ತುಂಬ ಒಳ್ಳೆಯವರು ಬರ್ತಾರೆ. ನಿಮ್ಮನ್ನು ಕೊನೆಯವರೆಗೂ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಪ್ರೀತಿಯನ್ನು ಹಂಚ್ಕೊಳ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.